ಈ ವಿಡಿಯೋದಲ್ಲಿ ಯೂಜಿ ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡೋದು ಹೇಳ್ಕೊಡ್ತೀನಿ. ಗೂಗಲನ್ನು ಓಪನ್ ಮಾಡಿ UCMS ಅಂತ ಸರ್ಚನ್ನು ಮಾಡಿ UCMS ಮೇಲೆ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ UG ನಂಬರ್ ಕೇಳುತ್ತೆ. UG ನಂಬರನ್ನು ಹಾಕಿ ಪಾಸ್ವರ್ಡ್ ಗೊತ್ತಿರಲಾದಾಗ ಅವಾಗ ಫಾರ್ಗೆಟ್ ಪಾಸ್ವರ್ಡ್ ಅಂತ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಸ್ಟೆಪ್ ಅಂತ ಬರುತ್ತೆ, 4 ಸ್ಟೆಪ್ ಬರುತ್ತೆ. ಮೊದಲನೇ ಸ್ಟೆಪ್ಪು ಸ್ಟೂಡೆಂಟ್ ಮೇಲೆ ಕ್ಲಿಕ್ಕನ್ನು ಮಾಡಿ, ಆಮೇಲೆ ಎಸ್ ಅಂತ ಬರುತ್ತೆ, ಎಸ್ ಮೇಲೆ ಕ್ಲಿಕ್ಕನ್ನು ಮಾಡಿ, ಆಮೇಲೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಎಂಟರ್ ಯೂಸರ್ ನಂಬರ್ ಅಂತ ಕೇಳುತ್ತೆ. ಅಲ್ಲಿ UG ನಂಬರನ್ನು ಹಾಕಿ ಮತ್ತು ಕ್ಯಾಪ್ಚರನ್ನು ಹಾಕಿದ ಬಳಿಕ ನೆಕ್ಸ್ಟ್ ಮೇಲೆ ಅಂತ ಬರುತ್ತೆ. ನೆಕ್ಸ್ಟ್ ಮೇಲೆ ಇಲ್ಲಿ ಕ್ಲಿಕ್ಕನ್ನು ಮಾಡಿ ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದ ಬಳಿಕ ಓಕೆ ಅಂತ ಬರುತ್ತೆ, ಓಕೆ ಮೇಲೆ ಕ್ಲಿಕ್ಕನ್ನು ಮಾಡಿ. ನಂತರ ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ. ನೀವು ಯಾವ ಪಾಸ್ವರ್ಡನ್ನು ಇಡಬೇಕು ಅದನ್ನು ಅಲ್ಲಿ ಇಟ್ಟು ಮತ್ತೆ ಎಂಟರ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಅದನ್ನು ಟೈಪನ್ನು ಮಾಡಿ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಇಲ್ಲಿ ನೋಡ್ತಾ ಬರ್ಬೋದು, ಇಲ್ಲಿ ನೆಕ್ಸ್ಟ್ ಮೇಲೆ ನಾನು ಅಂಡರ್ಲೈನ್ ಮಾಡಿದ್ದೀನಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ನಂತರ ಬಳಿಕ ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ಬಳಿಕ ಮತ್ತೆ ಓಕೆ ಅಂತ ಬರುತ್ತೆ. OTP ಬರ್ತಿದ್ದು ಅಂದರೆ ಇಲ್ಲಿ ಫೋನ್ ನಂಬರ್ ಮುಖ್ಯ, ಯಾವ ನಂಬರ್ ಲಿಂಕ್ ಇರುತ್ತೆ ಆ ನಂಬರ್ಗೆ OTPಯನ್ನು ಹೋಗ್ತಾ ಇರುತ್ತೆ. ಮುಖ್ಯವಾಗಿ ಆ ನಂಬರ್ ಇರಲೇಬೇಕು. UG ನಂಬರ್ಗೆ ಯಾವ ನಂಬರು ಲಿಂಕ್ ಇರುತ್ತೆ ಅದಕ್ಕೆ OTP ಹೋಗುತ್ತೆ. ಅಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ OTP ಹೋದಾಗ ಆ OTPಯನ್ನು ಏನು ಮಾಡಬೇಕಪ್ಪ ಅಂತಂದರೆ ಎಂಟರ್ OTP ಇರುತ್ತೆ ಅಲ್ಲ, ಅಲ್ಲಿ ಟೈಪನ್ನು ಮಾಡಿ ಸಬ್ಮಿಟ್ ಮೇಲೆ ಕೊಡಬೇಕು. ಆಮೇಲೆ ಓಕೆ ಅಂತ ಮತ್ತೆ ಕೇಳುತ್ತೆ. ಓಕೆ ಮೇಲೆ ಕೊಟ್ಟ ಮೇಲೆ ಅಲ್ಲೇ ಅಪ್ಡೇಟ್ಸ್ ಅಂತ ಕೇಳುತ್ತೆ. ನಾವು ಸೇವ್ ಮಾಡಿರ್ತಕ್ಕಂಥ ಪಾಸ್ವರ್ಡು ಅದ್ರ ಮೇಲೆ ಅಪ್ಡೇಟ್ ಕೊಟ್ಟ ಬಳಿಕ ಅಲ್ಲಿ ನಮ್ಮ UG ನಂಬರ್ ಹಾಕಿದ್ರೆ ಸಾಕು, ನಮ್ಮ ಪಾಸ್ವರ್ಡ್ ಹಾಕಿ ಓಪನ್ ಮಾಡ್ಬೋದು. ಇಲ್ಲಿ ನೋಡಿ ಓಪನ್ ಲಾಗಿನ್ ಆಯಿತು. ಮತ್ತು ಇಲ್ಲಿ ಜೂಮನ್ನು ಮಾಡಿ ಲಾಗೌಟನ್ನು ಆಗಿ